ಈಗ ನೋಡಿ, ಟ್ರೋಲ್ ಮಾಡೋರಿಗೆ ಅವ್ರಿಗೆ ಕೆಲಸ ಇಲ್ಲ. ನಾನು ಮುಂಚೆನೂ ಹೇಳಿದ್ದೆ ಅವ್ರಿಗೆ ಶಾಪ ಹಾಕ್ತೀವಿ ಅಂಥೇಳಿ. ಅನಿವಾರ್ಯವಾಗಿ ಮತ್ತೆ ನಾನು ಹೇಳಬೇಕಾಗತ್ತೆ, ಈ ಟ್ರೋಲರ್ಸಿಗೆ ಮಾಡೋ ಕೆಲಸ ಇಲ್ಲ. ಅದನ್ನು ಹೋಗ್ಬಿಟ್ಟು ಒಳ್ಳೆ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆದು ಬಗ್ಗೆ ಚೆನ್ನಾಗಿದ್ದಾವೆ ಅಂಥದ್ದನ್ನ ಟ್ರೋಲ್ ಮಾಡಿ. ನಾನು ಕನ್ನಡ ತೊಗೊಂಡು ನಾನೇನು ಪಾಠ ಹೇಳ್ಕೊಡಲ್ಲ ನಿಮ್ಮ ಮಕ್ಕಳಿಗೆ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ನನ್ನ ಡಿಪಾರ್ಟ್ಮೆಂಟ್ ಮಾತ್ರ ರನ್ ಮಾಡೋರು ನಾನು. ಸೊ ಯಾವುದೇ ಪೇರೆಂಟ್ಸು ಯಾವುದಕ್ಕೂ ಹೆದರೋದು ಬೇಡ. ಈ ಟ್ರೋಲ್ ಮಾಡೋದು ಪದ್ಧತಿ ಬಿಟ್ಬಿಡಿ. ಟ್ರೋಲಿಂದ ನಿಮಗೆ ಹೊಟ್ಟೆನೂ ತುಂಬಲ್ಲ, ಯಾವನಿಗೂ ಬೇರೆಯವನಿಗೂ ಹೊಟ್ಟೆನೂ ತುಪ್ತನೂ ಕೊಡೋದಿಲ್ಲ. ನನಗೆ ಓದೋದು ಸಮಸ್ಯೆ ಇದೆ, ಅದು ಅಂದ ತಕ್ಷಣ ಹಾಗೆ ಆಗೋದಿಲ್ಲ. ಫಸ್ಟ್ ನಿಮ್ಮ ನರೇಂದ್ರ ಮೋದಿ ಅವ್ರು ಕನ್ನಡ ಚೆನ್ನಾಗಿ ಮಾತಾಡ್ತಾರೆ, ತಿಳ್ಕೊಂಡು. ಕನ್ನಡಿಗರ ಅಲ್ವೇ ಅಲ್ಲ, ಗುಜರಾತಿನ ಬಗ್ಗೆ ಕೇಳಿ ನೋಡಿ, ಅದು ಅವರ ಮಾತೃಭಾಷೆ. ಅವರಿಗೆ ಗುಜರಾತಿ ಮಾತಾಡೋಕೆ ಬರಲ್ಲ, ಓದೋಕೆ ಬರಲ್ಲ ಅಂದ್ರೆ ಜನ ಅವ್ರನ್ನೂ ಟ್ರೋಲ್ ಮಾಡ್ತಾರೆ. ಬಟ್ ನಿಮ್ಮ ಕನ್ನಡಕ್ಕಿಂತ ಮೋದಿ ತುಂಬಾ ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ಅನ್ನೋದು ದೊಡ್ಡ ಕಾಮೆಡಿ. ಚಾಲುಕ್ಯ ಸಾಮ್ರಾಜ್ಯದ ರಾಜಧಾನಿ ಬಾದಾಮಿಯ ಸಹೋದರ ಸಹೋದರಿಯರಿಗೆ ನಮಸ್ಕಾರಗಳು. ಹೌದು, ಮೋದಿ ಕನ್ನಡ ಓದಕ್ ಬರಲ್ಲ, ಅವರಿಗೆ ಬರೋ ಭಾಷೆಯಲ್ಲಿ ಕನ್ನಡವನ್ನ ಬರೆದು ಕೊಡ್ತಾರೆ. ಆದ್ರೆ ಕನ್ನಡವನ್ನ ತುಂಬಾ ಚೆನ್ನಾಗಿ ಮೋದಿ ಓದ್ತಾರೆ. ಜಸ್ಟ್ ಕೇಳಿಸ್ಕೊಂಡ್ರಲ್ಲ, ನಿಮ್ಮ ಸರ್ವೋಚ್ಚ ನಾಯಕ ರಾಹುಲ್ ಗಾಂಧಿ ಕನ್ನಡವನ್ನ ಕೇಳಿದೀರಾ? ವಿಶ್ವೇಶ್ವರಯ್ಯ ಅವ್ರ ಹೆಸರನ್ನ ಹೆಂಗ್ ಹೇಳಿದ್ರು ಅಂತ ಕೃಷ್ಣರಾಜ ಗೋಡೆಯಾಳ್ ಜಿ, ವಿಶ್ವರಯ್ಯ ಮೂಲವಾಗಿ ಇದು. ಇನ್ನು ಇದಾದಮೇಲೆ ನಮ್ಮ ವಿಮರ್ಶೆ ಮಾಡೋಕ್ಕೆ ಅಥವಾ ಅವರಿಂದ ಸಲಹೆ ತಗೊಂಡು ನಾವು ಹೇಗೆ ಚುನಾವಣೆಯನ್ನು ನಡೆಸಿದ್ದೀವಿ ಮತ್ತು ಮುಂದೆ ಬರ್ತಕ್ಕಂಥ ಚುನಾವಣೆಯನ್ನು ಹೇಗೆ ಮಾಡಿ. ಯಾಕೆಂದರೆ ಮಳೆಗಾಲ ನಾವು ಕಳ್ಕೊಂಡಿದ್ದೀವಿ, ಈಗಾಗಲೇ ಭಾಳಷ್ಟು ಬರಗಾಲದಲ್ಲಿದ್ದೀವಿ. ಪರಿಸ್ಥಿತಿ ಕೈಮೀರಿ ಹೋಗಿದೆ, ದಿನೇ ನೀರು ಕುಸಿತಾ ಹೋಗಿದೆ. ಎಲ್ಲೂ ಕೂಡ ಬೋರ್ವೆಲ್ಗಳನ್ನು ಈಗಾಗಲೇ ಜನ ಕಳ್ಕೊಳ್ತಾ ಇದ್ದಾರೆ. ಆಮೇಲೆ ಹಣ ಇಲ್ಲದೆ ಇರತಕ್ಕಂಥ ಸಂದರ್ಭ, ಮತ್ತೊಂದು ಅಲ್ಪ ಸ್ವಲ್ಪ ಎಲ್ಲೋ ಒಂದು ಹತ್ರ ಶುಂಠಿ ಒಂಚೂರು ಕೈ ಹಿಡಿದಿದ್ರು ಕೂಡ ಉಳಿದಿರ್ತಕ್ಕಂಥ ಬೆಳೆಗಳೆಲ್ಲವೂ ಕೂಡ ಇವತ್ತು ಕೈ ಬಿಟ್ಟು ಹೋಗಿದೆ. ನಮಗೆ ಜನಕ್ಕೆ ಅಷ್ಟೇ ತೊಂದರೆಗಳಲ್ಲಿ ಇವತ್ತು ಜನಸಾಮಾನ್ಯರಿದ್ದಾರೆ. ಅವರಿಗೆ ಒಂದು ಒಳ್ಳೆಯ ವಾತಾವರಣವನ್ನು ತರಬೇಕು ಅಂದರೆ ಮೊದಲನೇದಾಗಿ ಅವರಿಗೆ ಮಳೆ ಬೀಳಬೇಕು. ಮಳೆ ಬಿದ್ದರೆ ಅದು ನೆಕ್ಸ್ಟು ಎಲ್ಲದಕ್ಕೂ ಕೂಡ ಒಳ್ಳೆಯದಾಗುತ್ತೆ. ಆ ದಿನಗಳು ಜಲ್ದಿ ಶುಭ ದಿನ, ಮಳೆ ಬರ್ತಕ್ಕಂಥ ದಿನ ನಡೀಲಿ, ಆಗಲಿ, ದೇವ್ರು ಕರುಣಿಸ್ಲಿ ಅಂಥೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊತೀವಿ. ಮತ್ತು ಬರಗಾಲಕ್ಕೆ ಇವತ್ತಿನವರೆಗೂ ಅವರು ಏನನ್ನೂ ನಿಭಾಯಿಸೋದಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ಪರಿಸ್ಥಿತಿನಲ್ಲಿ ಅವರಿದ್ದಾರೆ. ಇವತ್ತಿನವರೆಗೂ ಅವ್ರು ಯಾರೂ ಕೂಡ ಕುಡಿಯೋ ನೀರಿಗಾಗಲಿ ಮತ್ತೊಂದಕ್ಕಾಗಲಿ ಎಲ್ಲೂ ಕೂಡ ಅವರು ಸ್ಪಂದಿಸಿಲ್ಲ ಮತ್ತು ಅದನ್ನು ಆ ಪ್ರಕಾರವಾಗಿ ಯಾವುದೂ ಕೂಡ ಮಾಡಲಿಲ್ಲ. ಅದನ್ನು ತತ್ಕ್ಷಣ ಅವರು ಸರ್ಕಾರ ನಾವು ಆಗ್ರಹ ಮಾಡ್ತೀವಿ, ಒತ್ತಾಯ ಮಾಡ್ತೀವಿ. ಇಲ್ಲ ಸಂದರ್ಭ ಬಂದರೆ BJP ಪಕ್ಷದಿಂದ ಪ್ರತಿಭಟನೆಗೂ ಕೂಡ ನಾವು ರೆಡಿ ಆಗಂಥ ಕ್ಷಣ ಬಂದರೆ ಈ ಆಡಳಿತದಲ್ಲಿ ತಪ್ಪು ಸರಿಗಳನ್ನು ತಿದ್ದಿ ಅವ್ರನ್ನ ಬರಗಾಲಕ್ಕೆ ಪರಿಹಾರ ಕೊಡ್ತಕ್ಕಂಥ, ಬರಗಾಲಕ್ಕೆ ಬೇಕಾಗಿರ್ತಕ್ಕಂಥ ಸಹಕಾರವನ್ನು ಸರ್ಕಾರ ತತ್ಕ್ಷಣ ಕೊಡಬೇಕು. ಯಾಕಂದರೆ ಮಂತ್ರಿಗಳು ಅವರಿಗೆ ಇನ್ನೂ ಕೂಡ ಅವರು ಚುನಾವಣೆಯಿಂದ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರು ಟ್ರೋಲಿಂದನೇ ಹೊರಗಡೆ ಬಂದಿಲ್ಲ. ಯಾರೋ ಟ್ರೋಲ್ ಮಾಡ್ತಾರೆ ಅಂದರೆ ಅದ್ರ ಮೇಲೆ ಮಾತಾಡೋಕ್ಕೆ ಹೊರಟಿದ್ದಾರೆ ಹೊರತು ಅವರಿಗೆ ಇನ್ನೂ ಕೂಡ ಇಲಾಖೆಯವರಿಗಂತೂ ಹಿಡ್ತಾ ಬಂದಿಲ್ಲ. ಮತ್ತು ಕಾನೂನಂತೂ ಅವರಿಗೆ ಆಗೋದಿಲ್ಲ. ಯಾಕಂದರೆ ಕಾನೂನನ್ನು ತಿಳ್ಕೊಬೇಕು ಅಂದರೆ ನೀವು ಓದಬೇಕು, ಓದೋದಕ್ಕೂ ಟೈಮ್ ಇಲ್ಲ, ಓದೋದಕ್ಕೆ ಬರೋದೂ ಇಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ. ಅವರು ಯಾರ್ಯಾರು ಟ್ರೋಲ್ ಮಾಡ್ತಾರೋ ಅವ್ರಿಗೆ ಶಾಪ ಹಾಕೋದ್ರಲ್ಲಿದ್ದಾರೆ. ಆ ಮಟ್ಟದಲ್ಲಿ ಆಡಳಿತ ಮಾಡಿಬಿಟ್ರೆ ಇವರು ಏನು ದೊಡ್ಡ ಎಂಥ ಋಷಿಗಳವರು ವಿಶ್ವಾಮಿತ್ರ ಹಾಗೆ ದುಷ್ಟ ಅವ್ರು ಯಾರು ಒಂದಿಷ್ಟು ಇದ್ರಲ್ಲ, ನಾವು ಹಾಗೆ ಇವರು ನಾನು ಶಾಪ ಹಾಕ್ಬಿಡ್ತೀನಿ ಅನ್ನೋದಕ್ಕೆ ವಿಶ್ವಾಮಿತ್ರರಿದ್ದಂಗೆ, ವಶಿಷ್ಠರಿದ್ದಂಗೆ ಭಾಳಷ್ಟು ಜನ ಮಹಾನ್ ಋಷಿಗಳು ಅವರು ತಪಸ್ಸು ಮಾಡಿದ್ದನ್ನು ಇವರು ಇಟ್ಕೊಂಡು ನಾನು ಶಾಪ ಹಾಕ್ತೀನಿ ಅನ್ನೋ ಮಟ್ಟಕ್ಕೆ ಮಾತಾಡ್ತಕ್ಕಂಥದ್ದು ಇದು ಭಾಳ ಕೆಳಮಟ್ಟದ ಯೋಚನೆ. ಜನಕ್ಕೆ ಶಾಪ ಹಾಕ್ತೀನಿ ಅಥವಾ ನಮ್ಮ ಮೀಡಿಯಾಗೆ ಪತ್ರಕರ್ತರಿಗೆ ನಾನು ಶಾಪ ಹಾಕ್ತೀನಿ, ಸೋಷಿಯಲ್ ಮೀಡಿಯಾದವರಿಗೆ ಶಾಪ ಹಾಕ್ತೀನಿ ಅನ್ನೋ ಮಟ್ಟಕ್ಕೆ ಮಾತನಾಡ್ತಕ್ಕಂಥದ್ದು ಇದು ಸಲ್ಲದ ಮಾತುಗಳು.